ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಹೇಗಿದೆ, ಪಂಚಾಂಗ ಏನು ಅನ್ನೋದನ್ನ ತಿಳಿಯೋಣ. ಇದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ವೀಕ್ಷಕರು ಸಾಕಷ್ಟು ಸಂದೇಶವನ್ನ ಕಳುಹಿಸಿದ್ದಾರೆ. ಆ ಸಂದೇಶಕ್ಕೆ ಏನು ಪರಿಹಾರ, ಇದನ್ನು ಕೂಡ ತಿಳಿಯೋಣ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲೇದಾಗಿ ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ, ಪಂಚಾಂಗ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರುವಿನ ಪ್ರಾರ್ಥನೆ, ಗುರುಸೇವೆ ಇವುಗಳಿಂದಾಗಿ ಈ ವಾರವನ್ನು ಸಂಪನ್ನ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ಕೂಡ. ಗುರುಭಕ್ತಿ, ವಚನಕಾರರು ಹೇಳ್ತಾರೆ, ಶಿವಭಕ್ತಿ ಅರ್ಥ ಆಗಬೇಕು ಅಂದರೆ ಗುರುಭಕ್ತಿ ಬರಬೇಕು ನಮಗೆ ಮುಂಚೆ ಅಂತ. ಹೀಗಾಗಿ ಗುರುವಿನ ಸೇವೆ ಮಾಡ್ತಾ 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 ನಮಗೆ ಪಕ್ವತೆ ಬಂದು ಅದು ಶಿವನ ಸೇವೆ ಆಗುತ್ತೆ. ಆ ರೀತಿಯಲ್ಲಿ ಗುರುವಿನ ಚರಣಗಳು, ಗುರು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ನಿಮಗೆ ಆ ಮೆಟ್ಟಿಲು ಮೇಲ್ಗಡೆ ಹೋದಾಗ ಗೊತ್ತಾಗುತ್ತೆ ಎಲ್ಲವೂ ಒಂದೇ ಅಂತ. ಅಲ್ಲಿಗೆ ಹೋಗುವವರೆಗೆ ನಾವು ಅದು ಇದು ಅಂತ ಬೇರೆ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ. ಗುರುವಿನ ವಿಚಾರದಲ್ಲಿ ಹಾಗಾಗುತ್ತೆ. ಕಣ್ಣಿಗೆ ಕಾಣುವ ಗುರು ನಮಗೆ ಶಿವಪಥವನ್ನು ತೋರಿಸ್ಲಿಕ್ಕೆ ಇರತಕ್ಕಂಥ ಮಹಾ ಸಾಧನ. ಈ ಕಾರಣದಿಂದಾಗಿ ಗುರುಭಕ್ತಿ ಅಂತಂದರೆ, ನೀವು ಯಾರನ್ನ ಗುರು ಅಂತ ತುಂಬ ನಚ್ಕೊಂಡಿದ್ದೀರೋ ಅವರಲ್ಲಿ ಅತಿಯಾದ ಶ್ರದ್ಧೆ, ಅತಿ ಭಕ್ತಿ, ಅದು ಸಂಶಯಾತ್ಮಕವಾಗಿರಬಾರ್ದು. ನಿಸ್ಸಂಶಯವಾದ ಸ್ಥಿರ ಬುದ್ಧಿಯಲ್ಲಿ ಅವರ ಸೇವೆಯನ್ನು ನಾವು ಮಾಡಬೇಕು. ಆಗ ನಿಮಗೆ ಗುರುವಿನ ಆ ಸ್ವರೂಪದಲ್ಲೇ ಶಿವಶಕ್ತಿ ಪ್ರಕಟವಾಗುತ್ತೆ, ಶಿವನ ಸ್ವರೂಪ ಪ್ರಕಟವಾಗುತ್ತೆ. ಹೀಗಾಗಿ ಗುರುವಿನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಸೇವೆ ಹೇಗಪ್ಪ ಮಾಡೋದು ಅಂತಂದರೆ, ನೀವು ತುಂಬ ಸರಳವಾಗಿ ಹೇಳೋದಾದರೆ, ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡೋದರಿಂದ ಹಿಡಿದು, ಗುರುಚರಿತ್ರೆ ಪಾರಾಯಣ ಮಾಡೋದರಿಂದ ಹಿಡಿದು, ಗುರು ಸೇವೆ ಅಂದರೆ ಯಾವ ರೀತಿಯಲ್ಲಿ, ಗುರು ಮಂದಿರಕ್ಕೆ ಅಥವಾ ಗುರುವಿಗೆ ಯಾವ್ಯಾವ ರೀತಿಯಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಬಹುದು ಹೇಳಿ. ಶಾರೀರಿಕವಾಗಿ, ಮಾನಸಿಕವಾಗಿ ಏನೋ ಅಲ್ಲಿನ ಕೆಲಸಗಳನ್ನು ಮಾಡೋ ಮೂಲಕ ಶರೀರದ ಸೇವೆ ಉಂಟಾಗುತ್ತೆ. ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಪ್ರಾರಂಭವಾಗುತ್ತೆ. ಅದು ಮಾನಸಿಕವಾಗಿ ಅಂದರೆ ಸಂಪೂರ್ಣ ಮನಸ್ಸನ್ನು ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ಆಗುತ್ತೆ. ಇಂದ್ರಿಯಗಳ ಹರಿವು ಹೇಗಿದೆಯಪ್ಪ ಅಂದರೆ, ಭಕ್ತಿ ರಸಧಾರೆ ಗುರುವಿನ ಚರಣಗಳಿಗೆ ಹೋಗಬೇಕು. ಆ ರೀತಿಯಲ್ಲಿ ಯಾವುದು ನಿಮಗೆ ಸುಲಭ, ಯಾವುದು ನೀವು ಮಾಡಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ, ಆ ರೀತಿಯಲ್ಲಿ ಎಲ್ಲ ಗುರುಭಕ್ತಿ ಮಾಡಬೇಕು. ಎಷ್ಟೋ ಜನರಿಗೆ ಗೊತ್ತೇ ಇದೆ, ತುಂಬ ಶ್ರದ್ಧೆ ಇದೆ. ಮಂತ್ರಾಲಯದ ಮಹಾಸ್ವಾಮಿಗಳು ಅಂತ ಅಂದ್ಬಿಟ್ರೆ ಎಷ್ಟು ಭಕ್ತರಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು. ಇಲ್ಲಿಂದ ತಂಡೋಪತಂಡವಾಗಿ ಹೋಗಿ ಸೇವೆ ಅಂದರೆ ಅದು ಹಾಗೆ ಏನು ನಿರೀಕ್ಷೆ ಇಲ್ಲದೆ ಅಲ್ಲೋಗಿ ಕ್ಲೀನ್ ಮಾಡಿ ಬರ್ತಕ್ಕಂಥದ್ದು, ಕಸ ಗುಡಿಸಿ ಬರ್ತಕ್ಕಂಥದ್ದು, ಸ್ವಚ್ಛ ಮಾಡಿ ಬರ್ತಕ್ಕಂಥದ್ದು. ಈ ರೀತಿ ಸಾಯಿಬಾಬಾ ಕ್ಷೇತ್ರಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ತಂಡೋಪತಂಡವಾಗಿ ಭಕ್ತರು ಬರ್ತಾರೆ ಅಂತ. ಒಂದೊಂದು ಕಡೆ ಶೃಂಗೇರಿಗೆ ನೀವು ಹೋಗಿ, ಅಲ್ಲಿನ ಭಕ್ತಿಯ ಸ್ವರೂಪ, ಭಕ್ತಿಯ ದಾರಿ ಒಂದೊಂದು ಕಡೆ ಒಂದೊಂದು ಥರದಲ್ಲಿ ಇರ್ತದೆ. ನಾವು ಶ್ರೀಧರಾಶ್ರಮಕ್ಕೆ ಹೋದರೆ ಅಲ್ಲಿನ ಸ್ವರೂಪ ಬೇರೆ ಬೇರೆ. ಅಂತೂ ಭಕ್ತರು ಹೋಗೋದು ಗುರು ಸೇವೆಗೆ. ಅದರಿಂದಲೇ ಗುರು ಅನುಗ್ರಹ ಉಂಟಾಗುತ್ತೆ. ಶ್ರದ್ಧೆಯಿಂದ ಯಾವ ರೀತಿಯಲ್ಲಾದರೂ ಮಾಡಿ ಗುರು ಕೃಪೆ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಅಂದರೆ ಗುರು ಸೇವೆ, ಗುರುವಿನ ಪ್ರಾರ್ಥನೆಯ ವಿಶೇಷತೆ ಏನು, ಯಾಕೆ ಮಾಡಬೇಕು ಅನ್ನೋದರ ಮಹತ್ವ ತಿಳಿಸಿದ್ರಿ. ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಇವತ್ತಿನ ಮೊದಲ ಸಂದೇಶ ಬೆಂಗಳೂರಿನಿಂದ ಶಿವು ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 3/11/2000, ಮಧ್ಯರಾತ್ರಿ 1 ಗಂಟೆಗೆ. ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಶಿವು ಅವರು ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಹೌದು. ಜಾತಕ ನೋಡೋಣ. ಹೈಯರ್ ಸ್ಟಡೀಸ್ ಬಗ್ಗೆ ನೋಡ್ಕೊಳ್ಳೋದಾದರೆ, ಇದು ನೋಡಿ ಕರ್ಕಟಕ ಲಗ್ನವಾಗಿದ್ದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬೆ ನಿರ್ದೇಶಯಿತ ಅಂತ ಹೇಳುತ್ತೆ. ಬುದ್ಧಿಸ್ಥಾನದಲ್ಲಿ ಶುಭ ಗ್ರಹ ಇರಬೇಕು.
ಅದು ಕೂಡ ಈ ಲಾಭಾಧಿಪತಿಯಾಗಿರ್ತಕ್ಕಂಥವನು ಚತುರ್ಥಾಧಿಪತಿಯಾದ ಕುಜ. ನೀವು ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಸಂಪಾದನೆ ಉಂಟಾಗುತ್ತೆ. ಗುರು ದೃಷ್ಟಿ ಬೇರೆ ಇದೆ ಶುಕ್ರನಿಗೆ, ಇದು ಒಳ್ಳೆಯ ಯೋಗ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಅದರಿಂದ ವಿಶೇಷವಾದ ಲಾಭ ಗಳಿಕೆ ಉಂಟಾಗುತ್ತೆ. ಪ್ರಸ್ತುತ ನಿಮಗೆ ರಾಹುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ, ಲಾಭದಲ್ಲಿದ್ದಾನೆ ಗುರು. ಇದೆಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ. ಹೀಗಾಗಿ ನಿಮ್ಮ ಸ್ಟಡೀಸು, ಮುಂದಿನ ವೃತ್ತಿ ಜೀವನ ಎಲ್ಲವೂ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ಶ್ವೇತಾ ಅವರು ಸಂದೇಶ ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 27/11/2000, ಸಮಯ ಬೆಳಿಗ್ಗೆ 6:20. ಶಿಕ್ಷಣದ ಬಗ್ಗೆ ಕೇಳಿ ಅಂತ ಅವರು ಕೂಡ ಶಿಕ್ಷಣದ ಬಗ್ಗೆನೇ ಪ್ರಶ್ನೆ ಕೇಳಿದ್ದಾರೆ. ಶ್ವೇತಾ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದ, ಅದು ಹೌದು. ಜಾತಕ ನೋಡೋಣ. ನೋಡಿ, ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರು ಶನಿಯುಕ್ತನಾಗಿದ್ದಾನೆ. ಸ್ವಲ್ಪ ಆಲಸ್ಯ ಇರುತ್ತದೆ. ಒಂದು ಹಂತ ನಾವು ಒಂದು ಡಿಗ್ರಿ ತೊಗೊಂಡ್ಬಿಟ್ಟಿರ್ತೀವಿ, ಅದಾದಮೇಲೆ ಮತ್ತೆ ಹೈಯರ್ ಸ್ಟಡೀಸ್ ಅಂತಂದರೆ ಕೆಲವರಿಗೆ ಆಸಕ್ತಿಹೀನವಾಗುತ್ತೆ. ಅಯ್ಯೋ ಎಷ್ಟು ಓದಿದ್ರು ಅಷ್ಟೇ ತಗೊಂತ, ಆ ರೀತಿ ಶನೈಶ್ಚರ ಸೇರಿದಾಗ ಹೀಗಾಗ್ಬಿಡುತ್ತೆ. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಆಂಜನೇಯನ ಸ್ಮರಣೆ, ಸುಂದರಕಾಂಡ ಪಾರಾಯಣ ಮಾಡಿದ್ರೇ ಬುದ್ಧಿ ಚುರುಕಾಗ್ಬಿಡುತ್ತೆ. ಹೀಗಾಗಿ ಸಂಕಲ್ಪ ಸಹಿತವಾಗಿ ನನಗೆ ಮುಂದಿನ ಶಿಕ್ಷಣಕ್ಕೆ ಸಹಾಯವಾಗಲಿ ಅಂತ ಮಾಡಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಮಾಡಿ. ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ರಾಹುಭುಕ್ತಿ ನಡೀತಾ ಇದೆ. ಮುಂದೆ ಜುಲೈ ನಂತರ 2026 ಜುಲೈ ನಂತರದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಅಲ್ಲಿಂದ ಚೆನ್ನಾಗಿರ್ತದೆ ಜೀವನ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶ್ವೇತಾ ಆಯಿತು. ಈಗ ಮುಂದಿನ ಸಂದೇಶ ಬೆಂಗಳೂರಿನಿಂದ ಅರ್ಚನಾ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 17/8/1985, ಸಮಯ 12:30 AM. ಕೆಲಸ ಬದಲಾವಣೆ ಮಾಡಬಹುದಾ, ದಯವಿಟ್ಟು ತಿಳಿಸಿ. ಸ್ವಂತ ವ್ಯಾಪಾರ ಏನಾದರೂ ಮಾಡಬಹುದಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಚನಾ ಅವರ ಪ್ರಶ್ನೆ, ಕೆಲಸ ಬೇರೆ ಏನಾದರೂ ಮಾಡಬಹುದಾ ಅಥವಾ ಸ್ವಂತ ಮಾಡಬಹುದಾ? ಕೆಲಸ ಚೇಂಜ್ ಮಾಡಬಹುದಾ ಅಥವಾ ಸ್ವಂತ ಉದ್ಯೋಗ? ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚೆನ್ನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಿಮಗೆ ಕುಜ ದಶೆಯಲ್ಲಿ ಈಗ ಕುಜ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ನೋಡಿ, ನೀವು ಏನಾದರೂ ವ್ಯವಹಾರ ಮಾಡಬಹುದಾ ಅಂತಂದರೆ ನೀವು ಶುಕ್ರ ಶನೈಶ್ಚರ ಇಬ್ಬರು ಚೆನ್ನಾಗಿದ್ದಾರೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ನೀವು ನೋಡಿ, ಹೂವಿನ ಸಂಬಂಧಿ ವಸ್ತ್ರಾಲಂಕಾರ, ಹೂವಿನ ಅಲಂಕಾರ, ಆಭರಣಗಳು, ಅಲಂಕಾರ ಸಾಧನಗಳು ಅಂತ ಏನಿದೆ ಅವುಗಳಿಗೆ ಡಿಸೈನಿಂಗ್ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಖಂಡಿತ. ಅಥವಾ ನರ್ಸರಿ, ಬಹಳ ಮುಖ್ಯವಾಗಿ ಶುಕ್ರನಿಗೆ ಅಲಂಕಾರ ಕ್ಷೇತ್ರ, ಅವನು ವಸ್ತ್ರ, ಹೂವು, ಹಣ್ಣು ಇಂಥ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಅವುಗಳ ಡಿಸೈನಿಂಗು, ಅವುಗಳ ತಯಾರಿ, ಅವುಗಳ ಎಕ್ಸ್ಪೋರ್ಟು, ಇಂಪೋರ್ಟು ಇವುಗಳಿಗೆ ಸಂಬಂಧಿಸಿದ್ದು ಏನು ಮಾಡಬಹುದು. ತಾವು ಪ್ರಯತ್ನ ಮಾಡಿದರೆ ಮಾಡಿ, ಚೆನ್ನಾಗಿದೆ. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ತಾವು ಕೇಳಿದ್ರೆ ಕೆಲಸದ ಬದಲಾವಣೆ ಸಾಧ್ಯವ ಅಂತ. ಕೆಲಸದ ಬದಲಾವಣೆಗೆ ಅವಕಾಶ ಇದೆ, ಪ್ರಯತ್ನ ಮಾಡಬಹುದು, ಅದಕ್ಕೂ ಚೆನ್ನಾಗಿದೆ. ಸ್ವಂತ ಮಾಡಿದ್ರೂ ಚೆನ್ನಾಗಿದೆ. ಕೆಲಸದ ಅಧಿಪತಿ ಏನಾಗಿದ್ದಾನೆ ಇಲ್ಲಿ ಚೆನ್ನಾಗಿದ್ದಾನೆ, ಒಳ್ಳೆ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಕೆಲಸದಲ್ಲೂ ಚೆನ್ನಾಗೇ ಇರುತ್ತೆ. ನಿಮಗೆ ಎರಡು ಪ್ರಯತ್ನ ಮಾಡಬಹುದು, ನಿಮ್ಮ ಆಯ್ಕೆ ಅದು. ಎರಡು ರೀತಿಯಲ್ಲೂ ಚೆನ್ನಾಗಿದೆ. ಸ್ವಂತ ಮಾಡಿದ್ರೆ ಡಿಸೈನಿಂಗ್ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ, ಹಣ ಸಂಪಾದನೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ಮಂಡ್ಯದಿಂದ ಮನು ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 30/11/1991, ಸಮಯ ಬೆಳಿಗ್ಗೆ 10 ಗಂಟೆ. ವಿದೇಶಕ್ಕೆ ಹೋಗುವ ಅವಕಾಶ ಏನಾದರೂ ಇದೆಯಾ, ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮನುವರ ಪ್ರಶ್ನೆ, ವಿದೇಶಕ್ಕೆ ಅವಕಾಶ ಇದೆಯಾ ಅಂತ. ಹೌದು. ಅದಕ್ಕೆ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರನಿದ್ದಾನೆ, ಒಳ್ಳೆಯದಿದು, ಚೆನ್ನಾಗಿದೆ. ವಿದೇಶಕ್ಕೆ ಅವಕಾಶ ಇದೆ, ಪ್ರಯತ್ನ ಮಾಡಬಹುದು ತಾವು. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಯಾವಾಗ ಕಾಲ ಅಂದರೆ 27 ಮೇ ನಂತರ ಹೆಚ್ಚಿನ ಅವಕಾಶ ಇದೆ. 2027 ಮೇ, ಇನ್ನು ಒಂದು ವರ್ಷದ ಮೇಲೆ 5 ತಿಂಗಳು ಹೆಚ್ಚು ಕಡಿಮೆ. ಅಲ್ಲಿಂದ ನಿಮಗೆ ಚೆನ್ನಾಗಿದೆ. ಅಲ್ಲಿಂದ ವಿದೇಶಕ್ಕೆ ಅವಕಾಶ, ಅಲ್ಲಿನ ಏನು ಸಂಪಾದನೆ ಇದೆಲ್ಲಕ್ಕೆ ಅವಕಾಶ ಇದೆ. ಹೀಗಾಗಿ ಸ್ವಲ್ಪ ಕಾಯಬೇಕು. ಅನುಕೂಲ ಅಂತೂ ಇದೆ. ಒಳ್ಳೆಯದಾಗಲಿ. ಈಗ 12 ರಾಶಿಯ ಫಲಾಫಲ ಏನಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ 6 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಚಂದ್ರಕೇತು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಮಾಂದ್ಯ ಉದಯ ಆಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು
ರವಿ, ಕುಜ, ಬುಧ ಹಾಗೂ ಶುಕ್ರರನ್ನು ಕಾಣ್ತಾ ಇದ್ದೀವಿ. ಅದು ಧನು ರಾಶಿಯಲ್ಲಿ. ರಾಹು ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ ಯಥಾ ಪ್ರಕಾರ ಕುಂಭಮೀನುಗಳಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳು ಮತ್ತು ಮಿತ್ರರಿಂದ ತುಂಬ ಸಹಕಾರ, ಉಪಕಾರ, ಮಕ್ಕಳಿಂದ ಸಹಾಯ ಸಹಕಾರ, ಮತ್ತು ಸಹೋದರರು ಸೇವಕರಿಂದ ಸಹಾಯ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ವೃತ್ತಿಯಲ್ಲೂ ಅಷ್ಟೇ ಹಿರಿಯರಿಂದ ಸಹಕಾರ ಸ್ವಲ್ಪ ವಿಳಂಬವಾಗಿರುತ್ತದೆ, ಆದರೆ ಅನುಕೂಲ ಅಂತೂ ಖಂಡಿತ ಇದೆ. ಈ ದಿವಸ ತೊಡಕೇನಪ್ಪ ಅಂದರೆ ಅಷ್ಟಮದ ಮಾಂದಿ ಸ್ವಲ್ಪ ವ್ಯಥೆ ದುಃಖವನ್ನು ತರಬಹುದು, ಸ್ವಲ್ಪ ಮಾನಸಿಕವಾಗಿ ಪೆಟ್ಟು ಬೀಳಬಹುದು. ಹೀಗಾಗಿ ನೀವು ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಸ್ನೇಹಿತರು, ಬಂಧುಗಳು ಇವರ ಜೊತೆಗೆ ಒಳ್ಳೆಯ ವಿಹಾರ, ಪ್ರಯಾಣ, ಒಡನಾಟ, ಹರಟೆ, ಏನು ಮನೋರಂಜನೆ, ಯಾವುದೋ ಒಂದು ಸಿನಿಮಾ ಮತ್ತೊಂದು, ಈ ರೀತಿಯಲ್ಲಿ ಮನಸ್ಸಿಗೆ ಹಿತವಾಗೋ ಹಾಗೆ ಅಂಥದ್ದೊಂದು ವಾತಾವರಣ ಇರುತ್ತದೆ. ಕೆಲಸದ ನಡುವೆಯೂ ಅಂಥದ್ದೊಂದು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಕುಟುಂಬ ಸಹಕಾರ, ಕುಟುಂಬದಲ್ಲಿ ಹಿರಿಯರ ಗೌರವ ಇದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಈ ರೀತಿಯಲ್ಲಿ ಹಲವು ಬಗೆಯ ಶುಭ ಫಲಗಳಿದ್ದಾವೆ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಮನಸ್ತಾಪ, ಜಗಳ ಮಾಡ್ಕೊಂಡ್ಬಿಡ್ತೀರ. ಆ ಜಗಳ ಇಳಿ ಸಂಜೆ ಆದರೂ ಕರಗೋದಿಲ್ಲ, ಹಾಗಾಗುತ್ತೆ. ಸೂರ್ಯನೇ ಕರಗಿ ಹೋಗಿಬಿಡ್ತಾನೆ, ಅದು ಜಗಳ ಕರಗಿ ಹೋಗೋದಿಲ್ಲ, ಹೀಗಾಗಿಬಿಡುತ್ತೆ. ಇದಕ್ಕೆ ಏನಪ್ಪ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ ತೀರ್ಥ ತೆಗೆದುಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹಿರಿಯರ ಸಹಕಾರ, ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಸಹೋದರ ಸಹೋದರಿಯರಿಂದಲೂ ಅನುಕೂಲ, ಸಹಾಯ ಸಿಗುತ್ತೆ ಈ ದಿವಸ. ನಿಮಗೆ ದಾಂಪತ್ಯದಲ್ಲೂ ಸ್ವಲ್ಪ ಮಟ್ಟಿಗಿನ ಸಹಕಾರಗಳು ಸಿಗುತ್ತೆ. ಸಣ್ಣ ಪುಟ್ಟ ಕ್ಲಾಶಸ್ ಇರುತ್ತೆ. ಅದು ಕುಜ ರವಿ ಇದ್ದಾಗ ಸ್ವಲ್ಪ ಬೆಂಕಿ ವಾತಾವರಣ, ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಒಳ್ಳೆ ಪ್ರೀತಿ ಮಾತಾಡ್ತಾರೆ, ಆದರೂ ಒಂದು ಕೊಂಕು ಮಾತು ಬಂದುಬಿಟ್ಟಿರುತ್ತೆ ಮಧ್ಯದಲ್ಲಿ, ಆ ರೀತಿಯಲ್ಲಿ ಇರುತ್ತದೆ ಈ ದಿವಸ. ಎರಡು ಮಿಶ್ರವಾಗಿದೆ. ಸ್ವಲ್ಪ ನೀವು ಸಾಲ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ಅದು ನಿಮ್ಮನ್ನು ಬಾಧಿಸುತ್ತೆ ಈ ದಿವಸ. ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ, ನೀವು ಕೂಡ ಅನುಕೂಲ ಆಗುತ್ತೆ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಧನ ಸಹಾಯ, ಧನ ಸಮೃದ್ಧಿ, ಧನಾರ್ಜನೆ, ಹಣವನ್ನು ಸಂಪಾದಿಸೋ ಬಗೆ ಹೇಗೆ ಅಂತ ಕಂಡುಕೊಳ್ತೀರ ನೀವೇ, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಈ ದಿವಸ ನಿಮಗೆ ತೊಡಕೇನು ಅಂತಂದರೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಅವರ ವರ್ತನೆ, ಅವರಿನ್ನೇನೋ ಅಲ್ಲಿ ಶಾಲೆಯಲ್ಲಿ ತೋರಿಸ್ತಕ್ಕಂಥ ಇನ್ನೇನೋ ಆ ಒಂದು ಕೋಪವೋ ಮತ್ತೊಂದು ಅದು ನಿಮ್ಮ ತಲೆಗೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಟೆನ್ಷನ್, ಆ ರೀತಿಯಲ್ಲಿ ಇದೆ ಈ ದಿವಸ. ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಈ ಸ್ಟಿಚಿಂಗು, ಇನ್ನೇನು ಬೊಟಿಕ್ಕು, ಈ ರೀತಿಯ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೆಣ್ಮಕ್ಳಿಗೆ ಸ್ವಲ್ಪ ಓಡಾಟ ಈ ದಿವಸ, ಅದು ಕೆಲಸದ ನಿಮಿತ್ತವಾಗಿಯೋ ಮತ್ತೊಂದು ಈ ರೀತಿಯಲ್ಲಿ ಓಡಾಡು ಅಲೆದಾಡು ಈ ರೀತಿಯಲ್ಲಿ ಇರ್ತದೆ ಈ ದಿವಸ. ಮತ್ತು ಖರ್ಚು ಇದೆ, ಸ್ವಲ್ಪ ಖರ್ಚು ಉಂಟಾಗುತ್ತೆ. ಆದರೆ ಲಾಭ ಬರಲ್ಲ ಅಂತಲ್ಲ, ಲಾಭ ಖರ್ಚು ಎರಡೂ ತಕ್ಕ ಮಟ್ಟಿಗಿದೆ ಈ ದಿವಸ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಪಾಪ ಎಲ್ಲೋ ಅರ್ಜೆಂಟು ತುರ್ತಾಗಿ ಹೋಗಬೇಕಾಗಿರುತ್ತೆ, ಆದರೆ ಗಾಡಿ ಬುಕ್ ಆಗೋದಿಲ್ಲ, ಅಥವಾ ಇನ್ನೇನು ಮಧ್ಯದಲ್ಲಿ ರಸ್ತೆ ತೊಂದರೆಗಳು, ಈ ಥರದ್ದು ಏನೋ ಒಂದು ಕಹಿ ಘಟನೆ ಪ್ರಯಾಣದಲ್ಲಿ ಕಾಣುವ ಸಾಧ್ಯತೆ ಇದೆ ಈ ದಿವಸ. ಈ ದಿವಸ ನಿಮಗೆ ಮತ್ತು ಸ್ನೇಹಿತರ ಜೊತೆಗೆ ತಗಾತೆ, ಘರ್ಷಣೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲ ಕಾಣಸಿಗುತ್ತೆ ಈ ದಿವಸ. ವ್ಯಾಪಾರಿಗಳಿಗೆ, ಕಟ್ಟಡ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಬಹಳ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅತಿಯಾದ ವ್ಯಯ, ನಷ್ಟ ಸಂಭವ ಆಗುತ್ತೆ ಈ ದಿವಸ. ಪರ್ಸ್ ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ಪರ್ಸ್ ಅನ್ನೋದಕ್ಕಿಂತ ನಿಮ್ಮ ಬ್ಯಾಲೆನ್ಸ್ ಹಾಗೆ ಕರಗಿ ಹೋಗ್ತಾ ಇದ್ದರೆ ಹೇಗೆ ಕಣ್ಣಲ್ಲಿ ಜಲಧಾರೆ ಬಂದುಬಿಡುತ್ತೆ ಈ ದಿವಸ, ಆ ರೀತಿಯಲ್ಲಿ ಇರ್ತದೆ. ಹುಷಾರು, ಗಮನ ಇರಲಿ ವ್ಯವಹಾರಗಳಲ್ಲಿ. ಇನ್ನು ಉಳಿದ ಹಾಗೆ ಸ್ನೇಹಿತರಿಂದ ಸಹಕಾರ ಇತ್ಯಾದಿ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕ್ಷೀರ ಸಮರ್ಪಣೆ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗಂತೂ ಗೌರವ, ಮಾನ್ಯತೆ, ಅವರಿಗೆ ಹೆಚ್ಚಿನ ಉಪಕಾರಗಳು, ಮತ್ತೊಬ್ಬರಿಂದ ಸಹಕಾರ ಉಪಕಾರ ಸಿಗ್ತಕ್ಕಂಥ ದಿವಸವಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ಸ್ವಲ್ಪ ಒರಟು ಮಾತಿರುತ್ತೆ ಇವರೇ ಈ ದಿವಸ, ಸ್ವಲ್ಪ ಮಾತು ಹೊರಟಾಗಿ ನೀವು ಕೆಟ್ಟವರಾಗಿಬಿಡ್ತೀರ. ಹೀಗಾಗಿ ಕುಟುಂಬದವ್ರ ಜೊತೆಗೆ ಹುಷಾರಾಗಿರಿ ಈ ದಿವಸ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸ್ತ್ರೀಯರಿಗೆ ಸಹಕಾರಗಳು, ಈ ಧಾನ್ಯ ವ್ಯಾಪಾರ, ಕೃಷಿ ಸಂಬಂಧಿ ಕೆಲಸಗಳಲ್ಲಿ, ಹೂವಿನ ವ್ಯಾಪಾರ, ಹಾಲು ಹೈನು ಇಂಥ ಕ್ಷೇತ್ರದಲ್ಲೆಲ್ಲ ತುಂಬ ಚೆನ್ನಾಗಿದೆ, ಲಾಭ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ, ಹುಷಾರು. ಅಥವಾ ಪ್ರಮಾದ ಏನಿಲ್ಲ, ಯೋಚನೆ ಮಾಡಬೇಡಿ, ಸಣ್ಣ ಪುಟ್ಟ ತೊಡಕುಗಳು. ಉಳಿದ ಹಾಗೆ ಕುಟುಂಬ ಸಹಕಾರ ಇತ್ಯಾದಿ ಕಾಣ್ತೀರಾ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಬೌದ್ಧಿಕ ಬಲ, ನಿಮ್ಮ ಬುದ್ಧಿವಂತಿಕೆಗೆ ಇನ್ನೊಬ್ಬರು ಪ್ರಶಂಸೆ ಮಾಡ್ತಾರೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಧರ್ಮ ಕಾರ್ಯ, ಶುಭ ಕಾರ್ಯಗಳು, ಅವುಗಳಿಗೆ ನೀವು ತಯಾರಿ ಮಾಡಿಕೊಳ್ತಕ್ಕಂಥದ್ದು, ಉತ್ತಮರ ಸಂಪರ್ಕ ಏರ್ಪಾಡಾಗೋದು, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಗಟ್ಟಿಯಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ನೀವು ಸ್ವಲ್ಪ ಮಟ್ಟಿಗೆ ಅಪವ್ಯಯ, ಅನಗತ್ಯ ಖರ್ಚು, ಬೇಡವಾಗಿರೋದನ್ನು ತಗೊಳ್ಳುವಂಥ ಒಂದು ಅತ್ಯುತ್ಕಟವಾದ ಮನಸ್ಸಾಗುತ್ತೆ. ಅದರಿಂದ ಮತ್ತೆ ಮನಸ್ಸಿಗೆ ವ್ಯಥೆ. ಹೀಗಾಗಿ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ, ಅನುಕೂಲ, ಜೊತೆಗೆ ಪರಿಶ್ರಮವೂ ಇದೆ. ಕೆಲಸದಲ್ಲಿ ಸಹಕಾರವೂ ಸಿಗುತ್ತೆ, ಪರಿಶ್ರಮವೂ ಇದೆ. ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ, ನಷ್ಟ, ಅವರಿಂದಾಗಿ ನಷ್ಟ ಆಯಿತು ಅಂತಕ್ಕಂಥ ಒಂದು ಸಿಡಿಮಿಡಿ ಇವುಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯ ವಿಚಾರದಲ್ಲಿ ಸಿಡಿಮಿಡಿ ಉಳ್ತೀರ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಸ್ತ್ರೀಯರಿಗೆ ಒಂದು ದುಃಖದ ವಾತಾವರಣ, ಮನಸ್ಸಿಗೇನು ವ್ಯಥೆ ಈ ರೀತಿಯಲ್ಲಿದೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಈ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿ ವಿಚಾರದಲ್ಲಿ ತುಂಬ ತೊಡಕುಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಕಾರಣ ಮಾಂದಿ ಇದ್ದರೆ ಸ್ವಲ್ಪ ಕಿರಿಕಿರಿ, ಯಾವುದು ಸುಸೂತ್ರವಾಗಿ ಕೆಲಸಗಳು ಆಗೋದಿಲ್ಲ, ಆ ರೀತಿಯಲ್ಲಿದೆ ಈ ದಿವಸ. ಸಂಗಾತಿಯಲ್ಲಿ ಅವರಿಂದ ಸಲಹೆ ಸೂಚನೆ ಸಿಗುತ್ತೆ, ಒಳ್ಳೆಯದು ತಗೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಮಕ್ಕಳಿಂದ ಸಹಾಯ ಸಹಕಾರ ಸಿಗ್ತಕ್ಕಂಥ ದಿವಸವಾಗಿದೆ. ನಿಮಗೆ ವಿಶೇಷವಾದ ಅನುಕೂಲ ಇದೆ ಈ ದಿವಸ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಔಷಧ ವ್ಯಾಪಾರ, ಈ ವೈದ್ಯಕೀಯ ಕ್ಷೇತ್ರ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ, ಸಂಗಾತಿಯಿಂದ ಕೆಲಸದ ಸಹಾಯಗಳು ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸಾಲ ಬಾಧೆ ಕೂಡ ಉಂಟಾಗಬಹುದು, ಸ್ವಲ್ಪ ಹುಷಾರು. ದುರ್ಗಾ ಕವಚ, ದುರ್ಗಾ ಸ್ತುತಿ, ದುರ್ಗಾ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸಿದ್ದೀರಿ, ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.